ಅಂತಲೇ ಹೇಳ್ಬೋದಾಗಿದೆ. ಸೊ ಹಾಗಾದರೆ ಏನಿದೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟು, ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಇದು ಇಂಪಾರ್ಟೆಂಟ್ ಆಗಲಿದೆ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮುಖ ವಿಷಯದ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಒಂದು ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಸೊ ಇವತ್ತಿನ ಒಂದು ವಿಡಿಯೋನ ಪ್ರಮುಖ ಉದ್ದೇಶ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕುಟುಂಬ ಪಿಂಚಣಿಯ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದಾಗಿದೆ. ಸೊ ಹಾಗಾದರೆ ಏನಿದೆ ಕುಟುಂಬ ಪಿಂಚಣಿ, ಒಂದು ಕುಟುಂಬ ಪಿಂಚಣಿ ಅಂದರೆ ಏನು, ಇದರಲ್ಲಿ ಯಾವ ರೀತಿಯಾದಂಥ ಒಂದು ಕ್ಯಾಲ್ಕುಲೇಷನ್ಸ್ಗಳು ನಡೆಯುತ್ತೆ ಮತ್ತು ಒಬ್ಬ ಸರ್ಕಾರಿ ನೌಕರರು ತೀರಿ ಹೋದ ನಂತರ 7 ವರ್ಷಗಳವರೆಗೆ 50% ಪಿಂಚಣಿಯನ್ನು ನೀಡಲಾಗುತ್ತೆ ಮತ್ತು ಅದಾದ ಮೇಲೆ 30% ಪಿಂಚಣಿಯನ್ನು ನೀಡಲಾಗುತ್ತೆ, ಅಥವಾ ಪಿಂಚಣಿದಾರರು 67 ವರ್ಷ ವಯಸ್ಸು ಆಗೋವರೆಗೆ ಈ ಎರಡೂಗಳಲ್ಲಿ ಯಾವುದು ಅಧಿಕವಾಗಿರುತ್ತೆ ಅದನ್ನು ಕನ್ಸಿಡರ್ ಮಾಡಿ ಪಿಂಚಣಿಯನ್ನು ನೀಡಲಾಗುತ್ತೆ. ಸೊ ಪತ್ನಿ ಇದ್ದರೆ ಅವರಿಗೆ ನೀಡಲಾಗುತ್ತೆ, ಪತ್ನಿ ಇರುವಾಗಲೇ ಮಕ್ಕಳಿಗೆ ನೀಡಲಾಗುತ್ತೆ ಅಥವಾ ಇಲ್ಲ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿರುತ್ತೆ. ಸೊ ಇಬ್ಬರು ಮಕ್ಕಳಿದ್ರೆ ಅವರಲ್ಲಿ ಯಾರಿಗೆ ನೀಡಲಾಗುತ್ತೆ, ಹೆಣ್ಮಗು ಇದ್ದರೆ ಅವರಿಗೆ ನೀಡಲಾಗುತ್ತಾ ಅಥವಾ ಗಂಡು ಮಗು ಇದ್ದರೆ ಅವರಿಗೆ ನೀಡಲಾಗುತ್ತಾ, ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಬಹಳಷ್ಟು ಕನ್ಫ್ಯೂಷನ್ಗಳಿದೆ. ಆ ಎಲ್ಲ ಒಂದು ಕನ್ಫ್ಯೂಸ್ಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಿವಾರಣೆ ಮಾಡುತ್ತೇವೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ನೋಡಿ. ಆಲ್ ರೈಟ್. ಸೊ ಮೊಟ್ಟ ಮೊದಲನೇದಾಗಿ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ. ಸೊ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋದಂದರೆ ಕುಟುಂಬ ಪಿಂಚಣಿ ಅಂದರೆ ಏನು ಅಂತ ಮೊಟ್ಟ ಮೊದಲನೇದಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತದೆ. ಸೊ ಅದರ ಒಂದು ಉದ್ದೇಶ ಮತ್ತು ಆರ್ಥಿಕ ಪ್ರಾಮುಖ್ಯತೆ ಯಾವ ರೀತಿಯಾಗಿರುತ್ತೆ ಅಂತ ನಾವು ನೋಡೋದಾದರೆ, ಸೊ ಮೊಟ್ಟ ಮೊದಲನೇದಾಗಿ ಕುಟುಂಬ ಪಿಂಚಣಿ ಅಂದರೆ ಡೆಫಿನೇಷನ್ ಪ್ರಕಾರ ಹೇಳೋದಾದರೆ ಸರ್ಕಾರಿ ನೌಕರನು ಅಥವಾ ನೌಕರಳು ತೀರಿ ಹೋದ ನಂತರ ಅವರ ಒಂದು ಸಂಗಾತಿಗೆ ನೀಡುವಂಥ ಒಂದು ಆರ್ಥಿಕ ಭದ್ರತೆ ಅಥವಾ ಆರ್ಥಿಕ ಸಹಾಯಧನ ಅಂತ ಹೇಳಲಾಗುತ್ತೆ. ಸೊ ಇನ್ ಕೇಸ್ ಒಂದು ಮಕ್ಕಳು ವೈಕಲಾಂಗವಾಗಿದ್ದರೆ ಅಥವಾ ಅವರು ಹ್ಯಾಂಡಿಕ್ಯಾಪ್ಡ್ ಆಗಿದ್ದರೆ ಅವರಿಗೆ ನೀಡಲಾಗುತ್ತೆ. ಸೊ ಅದೊಂದು ಎಕ್ಸೆಪ್ಷನಲ್ ಕೇಸ್ ಇರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕುಟುಂಬ ಪಿಂಚಣಿಯ ಉದ್ದೇಶ. ಕುಟುಂಬ ಪಿಂಚಣಿಯ ಉದ್ದೇಶ ಏನಿದೆ ಅಂತ ನಾವು ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ಸರ್ಕಾರಿ ನೌಕರನು ಸೇವೆಯಲ್ಲಿದ್ದಾಗ ಅಥವಾ ನಿವೃತ್ತಿಯ ನಂತರ, ಸರ್ಕಾರಿ ನೌಕರರು ಸೇವೆಯಲ್ಲಿದ್ದಾಗ ಅಥವಾ ನಿವೃತ್ತಿಯ ನಂತರ ಮರಣ ಹೊಂದಿದರೆ ಅವರ ಅವಲಂಬಿತ ಕುಟುಂಬ ಸದಸ್ಯರಿಗೆ ಆರ್ಥಿಕ ಭದ್ರತೆ ಒದಗಿಸಲು ನೀಡುವ ಮಾಸಿಕ ಭತ್ಯೆಯೇ ಕುಟುಂಬ ಪಿಂಚಣಿ ಅಂತ ನಾವು ಕರಿತೇವೆ. ಸೊ ಇದು ಡೆಫಿನೇಷನ್ ಆಯಿತು. ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ಹೇಳುತ್ತೆ, ಇದು ನೌಕರನ ಕೊನೆಯ ಮೂಲ ವೇತನದ ಲಾಸ್ಟ್ ಡ್ರಾನ್ ಬೇಸಿಕ್ನ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಯಾವ ರೀತಿ ಲೆಕ್ಕ ಹಾಕಲಾಗುತ್ತದೆ ಅಂತ ನಾವು ನೆಕ್ಸ್ಟ್ ಪಾಯಿಂಟ್ಗಳಲ್ಲಿ, ನೆಕ್ಸ್ಟ್ ಸ್ಲೈಡ್ಸಲ್ಲಿ ಎಕ್ಸಾಂಪಲ್ಸ್ಗಳಿದೆ, ಅದರಲ್ಲಿ ತಿಳಿದುಕೊಳ್ಳೋಣ. ನೌಕರನ ಅನುಪಸ್ಥಿತಿಯಲ್ಲಿ ಆತನ ಅಥವಾ ಆಕೆಯ ಕುಟುಂಬವು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಬಾರದು ಎಂಬುದು ಸರ್ಕಾರದ ಪ್ರಮುಖ ಉದ್ದೇಶವಾಗಿದೆ. ಪಿಂಚಣಿಯ ಮೂಲ ಮೊತ್ತದ ಜೊತೆಗೆ ಕಾಲಕಾಲಕ್ಕೆ ಸರ್ಕಾರವು ಘೋಷಿಸುವ ತುಟ್ಟಿ ಭತ್ಯೆ ಡಿಯರೆನ್ಸ್ ಅಲವೆನ್ಸ್ DA ಕೂಡ ಸೇರ್ಪಡೆ ಆಗುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಪಿಂಚಣಿಯ ಮೂಲ ಮೊತ್ತದ ಜೊತೆಗೆ ಕಾಲಕಾಲಕ್ಕೆ ಸರ್ಕಾರ ಘೋಷಿಸುವಂತಹ ಒಂದು DA ಕೂಡ ಇದಕ್ಕೆ ಆ್ಯಡ್ ಆಗುತ್ತೆ. ಅಂದರೆ ಪ್ರತಿ 6 ತಿಂಗಳಿಗೊಮ್ಮೆ ಒಂದು DAನ ಇನ್ಕ್ರೀಸ್ ಮಾಡಲಾಗುತ್ತೆ. ಸೊ ಪ್ರತಿ 6 ತಿಂಗಳಿಗೊಮ್ಮೆ ಇಲ್ಲಿ ಒಂದು ಬೇಸಿಕ್ ಪೆನ್ಷನ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದು ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು. ಸೊ ಈ ಒಂದು ಕುಟುಂಬ ಪಿಂಚಣಿ ಪಡೆಯೋದಕ್ಕೆ ಯಾರು ಅರ್ಹರು, ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ಯಾವ್ಯಾವ ಒಂದು ಆಪ್ಷನ್ಸ್ಗಳಿದೆ, ಯಾವ ರೀತಿಯಾದಂಥ ಒಂದು ನಿಯಮಾವಳಿಗಳಿದೆ ಅಂತ ನಾವು ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ಪತಿ ಅಥವಾ ಪತ್ನಿ, ಸ್ಪೌಸ್ ಅಂತ ಏನು ಕರಿತೀವಿ, ಪತಿ ಅಥವಾ ಪತ್ನಿ ಇದರಲ್ಲಿ ಇಬ್ಬರು ಅರ್ಹರಾಗಿರುತ್ತಾರೆ. ನೌಕರನ ಮರಣದ ನಂತರ ಮೊದಲು ಪತಿ ಅಥವಾ ಪತ್ನಿಗೆ ಕುಟುಂಬ ಪಿಂಚಣಿ ಮಂಜೂರಾತಿ ಆಗುತ್ತದೆ. ಅವರು ಜೀವಂತವಾಗಿರುವವರೆಗೆ ಅಥವಾ ಮರು ಮದುವೆಯಾಗುವವರೆಗೆ ಇವೆರಡರಲ್ಲಿ ಯಾವುದು ಮೊದಲು ಅಲ್ಲಿವರೆಗೆ ಈ ಪಿಂಚಣಿಯನ್ನು ಪಡೆಯಲು ಅವರು ಸಂಪೂರ್ಣ ಅರ್ಹರಾಗಿರುತ್ತಾರೆ. ಸೊ ಇನ್ ಕೇಸ್ ಪತಿ ನೌಕರಿಯಲ್ಲಿದ್ದು ಅವರು ತೀರಿ ಹೋಗ್ತಾರೆ ಅಂತ ಅಂದ್ಕೊಳ್ಳಿ, ಪತ್ನಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಪಿಂಚಣಿಯನ್ನು ನೀಡೋಕ್ಕೆ ಸ್ಟಾರ್ಟ್ ಮಾಡಲಾಗುತ್ತದೆ. ಆ್ಯಂಡ್ ಅವರಿಗೆ ಎಲ್ಲಿವರೆಗೂ ಪಿಂಚಣಿಯನ್ನು ನೀಡಲಾಗುತ್ತದೆ ಅಂದರೆ ಅವರು ಜೀವಂತವಾಗಿರೋವರೆಗೆ ಫಸ್ಟ್ ಆಪ್ಷನ್, ಎರಡನೇ ಆಪ್ಷನ್ ಅವರು ಬೇರೆ ಒಂದು ಮದುವೆ ಆಗುವವರೆಗೆ, ಅಂದರೆ ಅವರು ಬೇರೆ ಮದುವೆ ಆದರೆ ಅವರ ಒಂದು ಪಿಂಚಣಿಯನ್ನು ನಿಲ್ಲಿಸಲಾಗುತ್ತೆ ಅಥವಾ ಅವರು ಮರಣದ ನಂತರ ನಿಲ್ಲಿಸಲಾಗುತ್ತೆ. 2 ಆಪ್ಷನ್ಸ್ಗಳಿರುತ್ತೆ ಇಲ್ಲಿ. ಆ್ಯಂಡ್ ಮಕ್ಕಳಿಗೆ ಯಾವ ಒಂದು ಕೇಸಲ್ಲಿ ನೀಡಲಾಗುತ್ತದೆ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಇದೆ ನೋಡಿ. ಸೊ ಮಕ್ಕಳ ಬಗ್ಗೆ ನಾವು ಮಾತನಾಡುವುದಾದರೆ
ಪತಿ ಅಥವಾ ಪತ್ನಿ ಇಲ್ಲದಿದ್ದರೆ ಅವಲಂಬಿತ ಮಕ್ಕಳಿಗೆ ಪಿಂಚಣಿ ನೀಡಲಾಗುತ್ತದೆ. ಗಂಡು ಮಗುವಿಗೆ 25 ವರ್ಷ ತುಂಬುವವರೆಗೆ ಅಥವಾ ಉದ್ಯೋಗ ಸಿಗುವವರೆಗೆ ಇದು ಲಭ್ಯ. ಅವಿವಾಹಿತ, ವಿಧವೆ ಅಥವಾ ವಿಚ್ಛೇದಿತ ಹೆಣ್ಣು ಮಕ್ಕಳಿಗೂ ನಿಯಮಾನುಸಾರ ಅವಕಾಶವಿದೆ. ವಿಕಲಚೇತನ ಡಿಸೇಬಲ್ಡ್ ಮಕ್ಕಳಿಗೆ ಜೀವಿತಾವಧಿಯವರೆಗೆ ಪಿಂಚಣಿ ಸೌಲಭ್ಯವನ್ನು ನೀಡಲಾಗುತ್ತದೆ. ಸೊ ನೋಡಿ, ಮೊಟ್ಟ ಮೊದಲನೇದಾಗಿ ಪತಿ ಅಥವಾ ಪತ್ನಿ ಇಲ್ಲದಿದ್ದರೆ ಮಾತ್ರ ಮಕ್ಕಳಿಗೆ ಬರುತ್ತೆ. ಅಂದರೆ ಪತಿ ತೀರಿ ಹೋದ ನಂತರ ಪತ್ನಿಗೆ ಬಿಟ್ಟು ಮಕ್ಕಳಿಗೆ ಬರುತ್ತೆ ಅಂತ ಕೇಳಿದ್ರೆ ಇಲ್ಲ, ಪತ್ನಿಗೆ ಬರುತ್ತೆ, ಫಸ್ಟ್ ಪ್ರಯಾರಿಟಿ ಅಲ್ಲಿ ಬರುತ್ತೆ. ಪತ್ನಿ ಇಲ್ಲದಿದ್ದರೆ ಗಂಡು ಮಗು ಇದ್ದರೆ ಅವರಿಗೆ 25 ವರ್ಷ ತುಂಬುವವರೆಗೂ ನೀಡಲಾಗುತ್ತದೆ. ಅಥವಾ ಹೆಣ್ಣು ಮಗು ಇದ್ದರೆ ಅವರಿಗೆ ಒಂದು ಅವಿವಾಹಿತ, ವಿಧವೆ ಅಥವಾ ವಿಚ್ಛೇದಿತ ಹೆಣ್ಣು ಮಕ್ಕಳಿಗೆ ಮಾತ್ರ ಇದು ನೀಡಲಾಗುತ್ತದೆ. ವಿವಾಹವಾಗಿದ್ದರೆ ಅವರಿಗೆ ನೀಡಲಾಗುವುದಿಲ್ಲ. ಡಿವೋರ್ಸ್ಡ್ ಇದ್ದರೆ ಅವರಿಗೆ ನೀಡಲಾಗುತ್ತೆ. ಕೆಲವೊಂದಿಷ್ಟು ನಿಯಮಾವಳಿಗಳು ಅದಕ್ಕೂ ಕೂಡ ಇದೆ. ಆ್ಯಂಡ್ ಡಿಸೇಬಲ್ಡ್ ಮಕ್ಕಳೇನಾದರೂ ಇದ್ದರೆ ಅವರಿಗೆ ಜೀವಿತಾವಧಿಯವರೆಗೆ ಪಿಂಚಣಿ ಸೌಲಭ್ಯವನ್ನು ನೀಡಲಾಗುತ್ತದೆ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಸೊ ಇದಾದ ಮೇಲೆ ಕುಟುಂಬ ಪಿಂಚಣಿಯ ಪ್ರಮುಖ ವಿಧಗಳ ಬಗ್ಗೆ ನಾವು ಮಾತನಾಡಬೇಕಾಗುತ್ತೆ. ಸೊ ಕುಟುಂಬ ಪಿಂಚಣಿಯ ಪ್ರಮುಖ ವಿಧಗಳು ಏನಿದೆ ಅಂತ ನಾವು ನೋಡೋದಾದರೆ, ಸಾಮಾನ್ಯ ಪಿಂಚಣಿ ಮೊಟ್ಟ ಮೊದಲನೇ ಒಂದು ಆಪ್ಷನ್ ಇದೆ. ಏನಿದೆ? ಸಾಮಾನ್ಯ ಪಿಂಚಣಿ. ಸೊ ಸಾಮಾನ್ಯ ಪಿಂಚಣಿ ಬಂದ್ಬಿಟ್ಟು ಮೊಟ್ಟ ಮೊದಲನೇ ಆಪ್ಷನ್. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಾಮಾನ್ಯ ಪಿಂಚಣಿ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿರುವಂಥದ್ದು. ನೌಕರನ ಕೊನೆಯ ಮೂಲ ವೇತನದ 30% ಮೊತ್ತವನ್ನು ಸಾಮಾನ್ಯ ಕುಟುಂಬ ಪಿಂಚಣಿಯಾಗಿ ನಾರ್ಮಲ್ ಫ್ಯಾಮಿಲಿ ಪೆನ್ಷನ್ ಅಂತ ನೀಡಲಾಗುತ್ತದೆ. ಸೊ ಇದಾದ ಮೇಲೆ ಎರಡನೇದು ವರ್ಧಿತ ಪಿಂಚಣಿ, ಎನ್ಹಾನ್ಸ್ಡ್ ಪೆನ್ಷನ್ ಅಂತ ಏನು ಕರಿತೀವಿ. ಸೊ ಇದು ಯಾವಾಗ ಸಿಗುತ್ತೆ? ಹೆಚ್ಚಿನ ಒಂದು ಪಿಂಚಣಿ ಅಂತ ಕರಿತೀವಿ ಇದಕ್ಕೆ. ನಿರ್ದಿಷ್ಟ ಷರತ್ತಿಗೊಳಪಟ್ಟು ನೌಕರನ ಕೊನೆಯ ಮೂಲ ವೇತನದ 50% ಮೊತ್ತವನ್ನು ವರ್ಧಿತ ಕುಟುಂಬ ಪಿಂಚಣಿಯಾಗಿ ನೀಡಲಾಗುತ್ತದೆ. ಎನ್ಹಾನ್ಸ್ಡ್ ಪಿಂಚಣಿ ಅಂತ ಕರಿತೀವಿ. ಸೊ ಇದು ಬೇಸಿಕಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ, ಸರ್ಕಾರಿ ನೌಕರನು ತೀರಿ ಹೋದ ನಂತರ 7 ವರ್ಷದವರೆಗೆ ಅಥವಾ ಒಂದು ಪಿಂಚಣಿದಾರರು ಪತ್ನಿ ಅಥವಾ ಪತಿಗೆ 67 ವರ್ಷ ತುಂಬುವವರೆಗೆ, ಇವೆರಡರಲ್ಲಿ ಯಾವುದು ಮೊದಲು ಬರುತ್ತೋ ಅಲ್ಲಿವರೆಗೆ ಈ ಒಂದು ಎನ್ಹಾನ್ಸ್ಡ್ ಪೆನ್ಷನ್ನ ನೀಡಲಾಗುತ್ತೆ. ಸೊ ಅದರಲ್ಲಿ 50% ಪಿಂಚಣಿಯ ಮೊತ್ತವನ್ನು ಪಿಂಚಣಿ ರೂಪದಲ್ಲಿ ನೀಡಲಾಗುತ್ತದೆ. ಬಟ್ ನಾರ್ಮಲ್ನಲ್ಲಿ 30% ಮಾತ್ರ ನೀಡುವಂಥದ್ದು. ಸೊ ಹಾಗಾದರೆ ಎನ್ಹಾನ್ಸ್ಡ್ ಪೆನ್ಷನ್ನ ಅಡಿಯಲ್ಲಿ 20% ಹೆಚ್ಚಿನ ಒಂದು ಪಿಂಚಣಿಯನ್ನು ಸರ್ಕಾರಿ ನೌಕರರಿಗೆ ನೀಡಲಾಗ್ತಾ ಇರುವಂಥದ್ದು, ಪಿಂಚಣಿದಾರರಿಗೆ ನೀಡಲಾಗ್ತಾ ಇರುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಕ್ಲಿಯರ್ ಆಗಿರುವಂಥ ಒಂದು ಎಕ್ಸ್ಪ್ಲನೇಷನ್. ಆಲ್ರೈಟ್. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ. ಸರ್ಕಾರಿ ನೌಕರರು ತೀರಿ ಹೋದ ಇಮಿಡಿಯೇಟ್ 7 ವರ್ಷದವರೆಗೆ ಈ ಒಂದು ವರ್ಧಿತ ಪಿಂಚಣಿ ಸಿಗುತ್ತೆ, ಆಪ್ಷನ್ ಎ. ಆಪ್ಷನ್ ಬಿ ಬಂದ್ಬಿಟ್ಟು ಪತ್ನಿ ಏನಿದ್ದಾರೆ ಅವರು 67 ವರ್ಷ ಆಗೋವರೆಗೆ ಅವರಿಗೆ ಪಿಂಚಣಿಯನ್ನು ಎನ್ಹಾನ್ಸ್ಡ್ ರೂಪದಲ್ಲಿ ಅಂದರೆ 50% ರೂಪದಲ್ಲಿ ನೀಡ್ತಾರೆ. ಸೊ ನಾರ್ಮಲ್ ಆಗಿ 30% ನೀಡಬೇಕಾಗಿತ್ತು, ಬಟ್ ಅದನ್ನು 50%ವರೆಗೂ ನೀಡ್ತಾರೆ. ಕಾರಣ ಅವರು ಈ ಒಂದು ನಿಯಮಾವಳಿ ಇದೆ, ಸೊ ಅದಕ್ಕಾಗಿ ನೀಡ್ತಿದ್ದಾರೆ ಅಷ್ಟೇ. ಸೊ ಇದಾದಮೇಲೆ ನೆಕ್ಸ್ಟ್ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿಯ ಬಗ್ಗೆ ನಾವು ಮಾತನಾಡೋದಾದರೆ, ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿ 7ನೇ ವೇತನ ಆಯೋಗದ ಅನ್ವಯ ಕರ್ನಾಟಕದಲ್ಲಿ ಪ್ರಸ್ತುತ ಕನಿಷ್ಠ ಮೊತ್ತವನ್ನು 13,500 ರೂಪಾಯಿಗೆ ನಿಗದಿ ಮಾಡಲಾಗಿದೆ ಮತ್ತು ಗರಿಷ್ಠ ಪಿಂಚಣಿಯನ್ನು 1,21,000 ಸಮಥಿಂಗ್ ಇದೆ. ಸೊ ಇದು ಕನಿಷ್ಠ ಮತ್ತು ಗರಿಷ್ಠ ಒಂದು ಕ್ಯಾಪ್ಸ್ ಇರುವಂಥದ್ದು ಫ್ಯಾಮಿಲಿ ಪೆನ್ಷನ್ಗೆ. ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ನ ಮಾತನಾಡೋದಾದರೆ ನಾವು ವರ್ಧಿತ ಕುಟುಂಬ ಪಿಂಚಣಿ, ಎನ್ಹಾನ್ಸ್ಡ್ ಪೆನ್ಷನ್ ಫ್ಯಾಮಿಲಿ, ಇದ್ರ ಬಗ್ಗೆ ಓಕೆ ಆಲ್ರೆಡಿ ಈ ಒಂದು ಸ್ಲೈಡಲ್ಲಿ ನಾವು ಹಾಕಿದ್ದೀವಿ ನೋಡಿ. ಸೊ ವರ್ಧಿತ ಕುಟುಂಬ ಪಿಂಚಣಿಯ ಬಗ್ಗೆ ನಾವು ಮಾತನಾಡೋದಾದರೆ 50% ಕೊನೆಯ ಮೂಲ ವೇತನದ ಶೇಕಡಾವಾರು ಯಾವಾಗ ನೀಡಲಾಗುತ್ತದೆ ಅದರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಯಾವಾಗ ಮತ್ತು ಎಷ್ಟು ವರ್ಷಗಳಿಗೆ ನೀಡಲಾಗುತ್ತದೆ. ನೌಕರನು ಕನಿಷ್ಠ 7 ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸಿ ಮರಣ ಹೊಂದಿದರೆ ಈ ಒಂದು ಪಿಂಚಣಿ ಸೌಲಭ್ಯ ಸಿಗುತ್ತದೆ. ಇದು ಷರತ್ತುಗಳು. ಕನಿಷ್ಠ 7 ವರ್ಷಗಳ ಒಂದು ಕಾಲ ನಿರಂತರ ಸೇವೆಯನ್ನು ಸಲ್ಲಿಸಿರಬೇಕಾಗುತ್ತದೆ. ಸೊ ಇದಾದ ಮೇಲೆ ನೌಕರನು ಸೇವೆಯಲ್ಲಿದ್ದಾಗ ಅಥವಾ ನಿವೃತ್ತಿಯ ನಂತರ ಮರಣ ಹೊಂದಿದರೆ ಮರಣ ದಿನಾಂಕದಿಂದ 7 ವರ್ಷಗಳವರೆಗೆ ಅಥವಾ ನೌಕರನಿಗೆ 65 ವರ್ಷ ವಯಸ್ಸಾಗುತ್ತಿದ್ದ ದಿನಾಂಕದವರೆಗೆ ಇವೆರಡರಲ್ಲಿ ಯಾವುದು ಕಡಿಮೆಯೋ ಅಲ್ಲಿಯವರೆಗೆ ಮೂಲ ವೇತನದ 50% ಪಿಂಚಣಿಯಾಗಿ ನೀಡಲಾಗುತ್ತದೆ. ಸೊ ನೌಕರನು ಸೇವೆಯಲ್ಲಿದ್ದಾಗ ಅಥವಾ ನಿವೃತ್ತಿಯ ನಂತರ ಮರಣ ಹೊಂದಿದರೆ ಮರಣದ ದಿನಾಂಕದಿಂದ 7 ವರ್ಷದವರೆಗೆ ಅಥವಾ ನೌಕರನಿಗೆ 65 ವರ್ಷ ವಯಸ್ಸಾಗುತ್ತಿದ್ದ ದಿನಾಂಕದವರೆಗೆ ಇವೆರಡರಲ್ಲಿ ಯಾವುದು ಕಡಿಮೆ ಬರುತ್ತದೆಯೋ ಮೂಲ ವೇತನದ 50% ಪಿಂಚಣಿ ರೂಪದಲ್ಲಿ ಅವರಿಗೆ ನೀಡಲಾಗುತ್ತದೆ ಅಂತ ಈ ಒಂದು ನಿಯಮಾವಳಿ ಹೇಳುತ್ತದೆ. ವರ್ಧಿತ ಕುಟುಂಬ ಪಿಂಚಣಿ, ಎನ್ಹಾನ್ಸ್ಡ್ ಪೆನ್ಷನ್ ಅಂತ ನಾವೇನು ಕರಿತೀವಿ. ಇದಾದ ಮೇಲೆ ನೆಕ್ಸ್ಟ್
ಪ್ರಶ್ನೆ ಬಂದ್ಬಿಟ್ಟು ಸಾಮಾನ್ಯ ಕುಟುಂಬ ಪಿಂಚಣಿ ಎಷ್ಟು ಬರುತ್ತೆ ಅಂತ. ಸೊ ಆಲ್ರೆಡಿ ನಾವು ನೋಡಿದ್ದೇವೆ. ಇದು ಯಾವಾಗ ಅನ್ವಯವಾಗುತ್ತದೆ ಅಂದರೆ ಇದು 30% ಸಿಗುತ್ತದೆ. ದಟ್ ಈಸ್ ಸ್ಟ್ರೇಟ್ ಫಾರ್ವರ್ಡ್. ಯಾವಾಗ ಅನ್ವಯವಾಗುತ್ತದೆ? ವರ್ಧಿತ ಕುಟುಂಬ ಪಿಂಚಣಿಯ 50% ಅವಧಿಯು ಮುಕ್ತಾಯಗೊಂಡ ನಂತರ ಆ ಪಿಂಚಣಿಯು ತಾನಾಗಿಯೇ ಸಾಮಾನ್ಯ ಕುಟುಂಬ ಪಿಂಚಣಿಗೆ 30%ಗೆ ಬದಲಾಗುತ್ತದೆ ಮತ್ತು ಇದು ಪತಿ ಅಥವಾ ಪತ್ನಿಯ ಜೀವಿತಾವಧಿಯವರೆಗೆ ಮುಂದುವರಿಯುತ್ತದೆ. ಸೊ ವರ್ಧಿತ ಎನ್ಹಾನ್ಸ್ಡ್ ಪೆನ್ಷನ್ ಸ್ಕೀಮ್ ಮುಗಿದ ತಕ್ಷಣ ಇದು ಒಂದು ನಾರ್ಮಲ್ ಪೆನ್ಷನ್, ಫ್ಯಾಮಿಲಿ ಪೆನ್ಷನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಫ್ಯಾಮಿಲಿ ಪೆನ್ಷನರ್ ಲೈಫ್ ಲಾಂಗ್ ಕೂಡ ಇದು ನಡೆಯುವಂಥದ್ದು. ಒಂದು ವೇಳೆ ನೌಕರನು 7 ವರ್ಷಗಳಿಗಿಂತ ಕಡಿಮೆ ಸೇವೆ ಸಲ್ಲಿಸಿ ಮರಣ ಹೊಂದಿದರೆ ಆತನ ಕುಟುಂಬಕ್ಕೆ ಆರಂಭದಿಂದಲೇ ಕೊನೆಯ ಮೂಲ ವೇತನದ 30% ಸಾಮಾನ್ಯ ಪಿಂಚಣಿಯಾಗಿ ನೀಡಲಾಗುತ್ತದೆ. ಸೊ 7 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿ ನೌಕರರು ಮರಣ ಹೊಂದಿದರೆ ಅಂಥ ಒಂದು ಸನ್ನಿವೇಶದಲ್ಲಿ ಕನಿಷ್ಠ ಎಷ್ಟು ಕೊಡ್ತಾರೆ ಅಂದರೆ 50% ಕೊಡೋದಿಲ್ಲ. ಆ ಟೈಮಲ್ಲಿ 30% ಮಾತ್ರ ನೀಡಲಾಗುತ್ತದೆ. ಸೊ ಒಂದು ಲೆಕ್ಕಾಚಾರದೊಂದಿಗೆ ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಟ್ರೈನ ಮಾಡೋಣ ಇಲ್ಲಿ. ಸೊ ಒಂದು ಪ್ರಯತ್ನವನ್ನು. ಸೊ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ. ಉದಾಹರಣೆಗೆ ಒಬ್ಬ ನೌಕರನ ಲೆಕ್ಕಾಚಾರ. ಒಬ್ಬ ಸರ್ಕಾರಿ ನೌಕರನು ಮರಣ ಹೊಂದುವ ಮುನ್ನ ಆತನ ಕೊನೆಯ ಮೂಲ ವೇತನ 50,000 ರೂಪಾಯಿಗಳಾಗಿತ್ತು ಎಂದು ಭಾವಿಸೋಣ. ಓಕೆ. ಸೊ 50,000 ರೂಪಾಯಿ ಅವರ ಒಂದು ಬೇಸಿಕ್ ಇತ್ತು ಅಂತ ಅಂದ್ಕೊಳ್ಳಿ. ಸೊ ಹಾಗಾದರೆ ಲೆಕ್ಕಾಚಾರ ಯಾವ ರೀತಿ ಬರುತ್ತೆ ಅಂದರೆ ವಿವರಣೆ, ಶೇಕಡಾವಾರು ಲೆಕ್ಕಾಚಾರ ಮತ್ತು ಮೂಲ ಪಿಂಚಣಿಯ ಮೊತ್ತ ಎಷ್ಟಾಗುತ್ತೆ ತಿಂಗಳಿಗೆ ಅಂತ. ಕೊನೆಯ ಮೂಲ ವೇತನ ಬೇಸಿಕ್ ಪೇ ಎಷ್ಟಾಗಿದೆ? 50,000 ರೂಪಾಯಿ ಅವರು ಪಡಿತಾ ಇದ್ರು. ವರ್ಧಿತ ಕುಟುಂಬ ಪಿಂಚಣಿ ಮೊದಲ 7 ವರ್ಷಗಳಿಗೆ ಎಷ್ಟಾಗುತ್ತೆ? 50,000ದ 50%. 50,000 ಇಂಟು 50% ಮಾಡಿದ್ರೆ ಎಷ್ಟು ಬರುತ್ತೆ? 25,000 ಸ್ಟ್ರೇಟ್ ಫಾರ್ವರ್ಡ್. ಇದಾದ ಮೇಲೆ ಸಾಮಾನ್ಯ ಕುಟುಂಬ ಪಿಂಚಣಿ ವರ್ಧಿತ ಅವಧಿಯ ನಂತರ ಎಷ್ಟು ಬರುತ್ತೆ ಅಂತ ನಾವು ನೋಡೋದಾದರೆ 50,000 ಇಂಟು 30%, ದಟ್ ಈಸ್ 15,000 ರೂಪಾಯಿ ಬರುತ್ತೆ. ಇದು ಫ್ಯಾಮಿಲಿ ಪೆನ್ಷನ್ ಬರ್ತಾ ಇರುವಂಥದ್ದು 7 ವರ್ಷಗಳ ಅವಧಿ ಮುಗಿದ ನಂತರ ನಾರ್ಮಲ್ ಪೆನ್ಷನ್ ಅಂತ ಕರಿತೀವಿ, ನಾರ್ಮಲ್ ಫ್ಯಾಮಿಲಿ ಪೆನ್ಷನ್ ಅಂತ. ಸೊ ಇದು ಫ್ಯಾಮಿಲಿ ಪೆನ್ಷನ್ 25,000 ಸಿಗ್ತಾ ಇತ್ತು, ಇವಾಗ 15,000 ಸಿಗುತ್ತೆ. ಗಮನಿಸಿ, ಮೇಲೆ ಮೊತ್ತವು ಕೇವಲ ಮೂಲ ಪಿಂಚಣಿಯಾಗಿದೆ. ಬೇಸಿಕ್ ಪೆನ್ಷನ್ ಪ್ರತಿ ತಿಂಗಳು ಕೈಗೆ ಸಿಗುವ ಒಟ್ಟು ಪಿಂಚಣಿಯಲ್ಲಿ ಸರ್ಕಾರದ ಅಂದಿನ ದರದಂತೆ ತುಟ್ಟಿ ಭತ್ಯೆ ಸೇರಿಸಿಕೊಳ್ಳಲಾಗುತ್ತದೆ. ಉದಾಹರಣೆಗೆ ಮೂಲ ವೇತನ ಪ್ಲಸ್ DA = ಒಟ್ಟು ಪಿಂಚಣಿ. ಸೊ ಇದು ಬರೀ ಬೇಸಿಕ್ ಮಾತ್ರ ನಾವು ಹೇಳ್ತಾ ಇರುವಂಥದ್ದು. ಇದ್ರ ಜೊತೆಗೆ ಸರ್ಕಾರಿ ನೌಕರರಿಗೆ DA ಕೂಡ ಆ್ಯಡ್ ಆಗುತ್ತೆ. ಸೊ ಹಾಗಾಗಿ 25,000 ಜಾಗದಲ್ಲಿ ಇನ್ನೂ 3-4,000 ರೂಪಾಯಿ ಹೆಚ್ಚಳ ಆಗುತ್ತದೆ ಅನ್ನೋದು ಈ ಒಂದು ಪಾಯಿಂಟ್ನ ಒಂದು ಮುಖ್ಯ ಉದ್ದೇಶವಾಗಿದೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಯಾವ ರೀತಿಯಾಗಿ ಫ್ಯಾಮಿಲಿ ಪೆನ್ಷನ್ ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ ಅಂತ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಏನಕ್ಕಂದರೆ ಇದರಲ್ಲಿ ತುಂಬ ಒಂದು ಗೊಂದಲಗಳಿರುತ್ತೆ. ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ, ಮೊದಲು 7 ವರ್ಷ ಯಾವ ರೀತಿ, ನಂತರ 7 ವರ್ಷ ಯಾವ ರೀತಿ ಪತಿಗೆ ನೀಡಲಾಗುತ್ತಾ, ಪತ್ನಿಗೆ, ಮಕ್ಕಳಿಗೆ, ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ ಯಾವ ರೀತಿ ಇರುತ್ತೆ ಅಂತ ತುಂಬ ಒಂದು ಪ್ರಶ್ನೆಗಳಿರುತ್ತೆ. ಸೊ ಅವೆಲ್ಲವನ್ನೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕವರ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇವೆ. ಐ ಹೋಪ್ ನಿಮಗೆ ಇದರಲ್ಲಿ ಮಾಹಿತಿ ಕರೆಕ್ಟಾಗಿ ಸಿಕ್ಕಿದೆ ಅಂತ.